ಇಲ್ಲಾಂದ್ರೆ ನಾವು ಯಾರಿಗೂ ವರ್ಕ್ ಮಾಡಲ್ಲ ಅನ್ನೋ ಪರಿಸ್ಥಿತಿ ಏನು ಗಣೇಶ್? ಟ್ಯಾಂಕರಲ್ಲಿ ಪಂಚಾಯತಿ ಆಲೂರಿನಿಂದ ಇವತ್ತು ಎಲ್ಲ ಅಧ್ಯಕ್ಷರು, ಸದಸ್ಯರು ಹಾಗೂ ನಾಮನಿಸಿನ ಸದಸ್ಯರು ಹಾಗೂ ಕಚೇರಿ ಸಿಬ್ಬಂದಿ ವರ್ಗದವರೆಲ್ಲ ಪರಿಸರ ದಿನಾಚರಣೆ ಅಂಗವಾಗಿ ವಿಶ್ವ ಪರಿಸರ ದಿನ ಏನು ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಅದರಲ್ಲಿ ನಾವು ಪಟ್ಟಣದ ವ್ಯಾಪ್ತಿಯಲ್ಲಿ 101 ಗಿಡನ ನೆಡೋಂಥ ಒಂದು ಕಾರ್ಯಕ್ರಮನ ಇಟ್ಕೊಂಡಿದ್ವಿ. ಇವತ್ತು ಸಾಂಕೇತಿಕವಾಗಿ 5 ಗಿಡಗಳನ್ನ ಕಚೇರಿ ಆವರಣದಲ್ಲಿ ಏನು ಸ್ಥಳ ಇತ್ತು ಆ ಸ್ಥಳದಲ್ಲಿ ಸುಭಿಕ್ಷವಾಗಿ 5 ಗಿಡಗಳನ್ನ ನೆಟ್ಟಿದ್ದೀವಿ. ಪಾರ್ಕಲ್ಲೂ ಸಹ ಜಾಗ ಏನು ಲಭ್ಯ ಇದೆ ಅಲ್ಲೂ ನೆಡ್ತಾ ಇದ್ದೀವಿ. ಸ್ಟೇಡಿಯಂ ಭಾಗ ಪಟ್ಟಣದ ಹತ್ತಿರಕ್ಕೆ ಇರೋದ್ರಿಂದ ಎಲ್ಲರೂ ಏನು ಹೇಳ್ತಾಯಿದ್ರು, ಅಲ್ಲಿ ಗಿಡನ ಹಾಕ್ತಾರೆ, ನಿರ್ವಹಣೆ ಮಾಡಲ್ಲ ಅಂತ ಹೇಳ್ತಿದ್ರು. ಅದಕ್ಕೆ ನಾವೇನು ಪಟ್ಟಣ ಪಂಚಾಯತಿಯಿಂದ ಅಧ್ಯಕ್ಷರು, ಸದಸ್ಯರುಗಳು ನಾವೆಲ್ಲ ಏನು ತೀರ್ಮಾನ ಮಾಡಿದ್ದೀವಿ ಅಂದರೆ, ಅಲ್ಲಿ ಎಷ್ಟು ಅವಶ್ಯಕತೆ ಗಿಡಗಳಿದೆ ಅದನ್ನು ಸಂಬಂಧಪಟ್ಟ ಅರಣ್ಯ ಇಲಾಖೆಯಿಂದ ತರಿಸಿ ಅದನ್ನು ನಿರ್ವಹಣೆ ಮಾಡೋಂಥ ಜವಾಬ್ದಾರಿನ ಪಟ್ಟಣ ಪಂಚಾಯತಿ ನಾವು ವಹಿಸ್ಕೊಂಡು ಅಲ್ಲೂ ಸಹ ಗಿಡಗಳನ್ನ ನೆಡ್ತೀವಿ ಅಂತೇಳಿ ಇವತ್ತಿನ ದಿನ ನಾವು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಪರಿಸರನ ಎಲ್ಲರೂ ಸಂರಕ್ಷಿಸಬೇಕು, ಪ್ರತಿಯೊಬ್ಬರದು ಪ್ರಜೆಯ ಕರ್ತವ್ಯ. ಪಟ್ಟಣ ಪಂಚಾಯಿತಿಯಿಂದ ಏನು ಶ್ರಮವಹಿಸಿ ನಾವು ಪೌರಕಾರ್ಮಿಕರಿರ್ಬೋದು, ಆಡಳಿತ ಸಿಬ್ಬಂದಿಗಳಿರ್ಬೋದು, ಏನು ಪ್ರತಿಯೊಂದು ಹಂತದಲ್ಲೂ ನಾವು ಸಾರ್ವಜನಿಕರಿಗೆ ಹೇಳ್ತಾ ಇರ್ತೀವಿ, ಪ್ಲಾಸ್ಟಿಕ್ ನಿಷೇಧ ಮಾಡಿ, ಪರಿಸರನ ಕಾಪಾಡಿ, ತ್ಯಾಜ್ಯನ ಸಮರ್ಪಕವಾಗಿ ವಿಲೇವಾರಿ ಮಾಡಿ, ಅದನ್ನು ಸಂಬಂಧಪಟ್ಟ ಆಟೋ ಕೊಡಿ ಅಂತ ನಾವೇನು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಪರಿಸರನ ಉಳಿಸೋವಂಥ ನಿಟ್ಟಿನಲ್ಲಿ ಎಲ್ಲಿ ಬೇಕು ಅಂತ ಹೇಳಿ ಅಲ್ಲಿ ತ್ಯಾಜ್ಯನ ಯಾರೂ ಹಾಕಬಾರ್ದು. ಪಟ್ಟಣದ ಆಟೋಕ್ಕೆ ಅದನ್ನು ತ್ಯಾಜ್ಯನ ವಿಂಗಡಣೆ ಮಾಡಿ ಹಾಕಬೇಕು. ನಾವು ಅದನ್ನು ಘಟಕದಲ್ಲಿ ನಾವು ಒಂದು ಸಂಸ್ಕರಣೆ ಮಾಡ್ತಾ ಇದ್ದೀವಿ. ಹಾಲಿ ಈಗ ನಾವು ಆಲ್ರೆಡಿ 3 ಟನ್ ಗೊಬ್ಬರನೂ ಸಹ ತಯಾರು ಮಾಡಿದ್ದೀವಿ. ಅದನ್ನು ಸಹ ನಾವು ಮಾರಾಟ ಮಾಡ್ತಾ ಇದ್ದೀವಿ. ಯಾವುದೇ ಸಾರ್ವಜನಿಕ